ಒಂದು ಹಸಿರಿನ ಕಾಡಿನಲ್ಲಿ ಚಿಕ್ಕ ಕೋತಿ ವಾಸಿಸುತ್ತಿತ್ತು. ಆ ಕೋತಿಯ ಹೆಸರು ಮಿಂಚು. ಮಿಂಚು ತುಂಬಾ ಚುರುಕು, ಆಟವಾಡುವುದು, ಕಾಡಿನ ಹಣ್ಣು ತಿನ್ನುವುದು ಬಹಳ ಇಷ್ಟ. ಆದರೆ ಅವನಿಗೆ ಒಂದು ಕೆಟ್ಟ ಗುಣವಿತ್ತು. ಯಾವ ಕೆಲಸವನ್ನೂ ತಾಳ್ಮೆಯಿಂದ ಯೋಚಿಸದೆ ತಕ್ಷಣ ಮಾಡುತ್ತಿದ್ದನು. ಒಂದು ದಿನ ಮಿಂಚು ಮರದ ಮೇಲೆ ಹಾರಿ ಹಾರಿ ಆಟವಾಡುತ್ತಿದ್ದಾಗ ಕೆಳಗೆ ಒಂದು ಸಿಹಿಯಾದ ಬಾಳೆಹಣ್ಣು ಕಾಣಿಸಿತು. ಮಿಂಚು ಬಾಳೆಹಣ್ಣನ್ನು ನೋಡುತ್ತಿದ್ದಂತೆ ತಕ್ಷಣ ಕೆಳಗಿಳಿಯಲು ಹೊರಟ. ಆದರೆ ಆ ಬಾಳೆಹಣ್ಣಿನ ಹತ್ತಿರ ಬೇಟೆಗಾರನು ಹಾಕಿದ ದೊಡ್ಡ ಬಲೆ ಇತ್ತು. ಮಿಂಚು ಅದನ್ನು ಗಮನಿಸಲಿಲ್ಲ. ಬಾಳೆಹಣ್ಣನ್ನು ಹಿಡಿದ ಕ್ಷಣದಲ್ಲೇ ಬಲೆ ಬಿಗಿಯಾಗಿ ಮುಚ್ಚಿಕೊಂಡಿತು. ಮಿಂಚು ಹೆದರಿ, ಅಯ್ಯೋ, ನಾನು ಸಿಕ್ಕಿಬಿದ್ದೆ ಎಂದು ಅಳುತ್ತಾ ಕೂಗತೊಡಗಿದ. ಅದೇ ಸಮಯದಲ್ಲಿ ಕಾಡಿನ ಜಾಣಗಿಳಿ ಅಲ್ಲಿ ಹಾರಿ ಬಂತು. ಗಿಳಿ ಮಿಂಚುವನ್ನು ನೋಡಿ, ಮಿಂಚು, ಯಾವ ಕೆಲಸಕ್ಕೂ ಮುಂಚೆ ಯೋಚಿಸದೆ ಮಾಡಿದರೆ ಹೀಗೆ ಕಷ್ಟ ಬರುವುದು. ಶಾಂತವಾಗಿರು, ನಾನು ಸಹಾಯ ಮಾಡುತ್ತೇನೆ ಎಂದಿತು. ಗಿಳಿ ಹತ್ತಿರದಲ್ಲಿದ್ದ ಎಲಿ ಸ್ನೇಹಿತನನ್ನು ಕರೆದು ಬಂತು. ಎಲಿ ತನ್ನ ಚೂಪಾದ ಹಲ್ಲುಗಳಿಂದ ಬಲೆಯನ್ನು ಕಡೆದು ಮಿಂಚುವನ್ನು ಬಿಡಿಸಿತು. ಮಿಂಚು ತಕ್ಷಣ ಗಿಳಿ ಮತ್ತು ಎಲಿಗೆ ಧನ್ಯವಾದ ಹೇಳಿ, ನಾನು ಮುಂದೆ ಯಾವ ನಿರ್ಧಾರವನ್ನು ತಾಳ್ಮೆಯಿಂದ ಯೋಚಿಸಿ ಮಾತ್ರ ಮಾಡುತ್ತೇನೆ ಎಂದು ಮಾತು ಕೊಟ್ಟನು. ಆ ದಿನದಿಂದ ಮಿಂಚು ಜಾಣನಾದನು ಮತ್ತು ಇತರ ಕೋತಿಗಳಿಗನೂ ಈ ಪಾಠವನ್ನು ಕಲಿಸುತ್ತಾ ಬಿಟ್ಟನು. ಪಾಠ: ತಾಳ್ಮೆ ಮತ್ತು ಯೋಚನೆಯಿಲ್ಲದೆ ಮಾಡಿದ ಕೆಲಸವು ಕಷ್ಟಕ್ಕೆ ಕಾರಣವಾಗುತ್ತದೆ.